Hi friends, welcome to our channel. It's me Anita Lakshmi Acharya. Now we are discussing preamble of the Indian Constitution. ಭಾರತೀಯ ಸಂವಿಧಾನದ ಪೀಠಿಕೆಯ ಪಾರ್ಟ್ 5th ಸೆಷನ್ ಅನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಸೆಷನ್ ಅಲ್ಲಿ ನಾವು ಮುಖ್ಯವಾಗಿ ಪ್ರಿಯಾಂಬಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ UPSC ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ಅನ್ನು ನಾವು ನೋಡ್ತೀವಿ. ಭಾರತೀಯ ಸಂವಿಧಾನದ ಪೀಠಿಕೆಯ ಒಂದು ಪ್ರೀವಿಯಸ್ ಇಯರ್ UPSC ಪ್ರೀವಿಯಸ್ ಇಯರ್ ಪ್ರಶ್ನೆಗಳನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗೆ ನಮ್ಮನ್ನು ಬೆಂಬಲಿಸಿ, ಏನಾದರೂ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ, ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂಥೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಫಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ, ದಿ ಪ್ರಿಯಾಂಬಲ್ ಟು ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಆಫ್ ಇಂಡಿಯಾ ಈಸ್ UPSC 2020ಯ ಪ್ರಶ್ನೆ ಆಗಿದೆ. ಭಾರತೀಯ ಸಂವಿಧಾನದ ಪೀಠಿಕೆ ಅನ್ನೋದು ಪ್ರಶ್ನೆ 2020ರಲ್ಲಿ ಕೇಳಿರುವಂಥ ಪ್ರಶ್ನೆ. ಎ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬಟ್ ಹ್ಯಾಸ್ ನೋ ಲೀಗಲ್ ಎಫೆಕ್ಟ್. ಸಂವಿಧಾನದ ಭಾಗವಾಗಿದೆ, ಆದರೆ ಯಾವುದೇ ಕಾನೂನು ಪರಿಣಾಮವನ್ನು ಹೊಂದಿಲ್ಲ. ಸೆಕೆಂಡ್ ಆಪ್ಷನ್, ನಾಟ್ ಎ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ and has no legal effect either. ಸಂವಿಧಾನದ ಭಾಗವಲ್ಲ ಮತ್ತು ಕಾನೂನು ಪರಿಣಾಮವೂ ಇಲ್ಲ. ಆಪ್ಷನ್ 3, ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ಹ್ಯಾಸ್ ದ ಸೇಮ್ ಲೀಗಲ್ ಎಫೆಕ್ಟ್ ಆಸ್ ನೋ ಅದರ್ ಪಾರ್ಟ್. ಸಂವಿಧಾನದ ಭಾಗ ಮತ್ತು ಯಾವುದೇ ಇತರ ಭಾಗದಂತೆಯೇ ಅದೇ ಕಾನೂನು ಪರಿಣಾಮವನ್ನು ಹೊಂದಿದೆ. ಆಪ್ಷನ್ ಡಿ, a part of the constitution but has no legal effect independently of other parts. ಸಂವಿಧಾನದ ಒಂದು ಭಾಗ ಆದರೆ ಇತರ ಭಾಗಗಳಿಂದ ಸ್ವತಂತ್ರವಾಗಿ ಯಾವುದೇ ಕಾನೂನು ಪರಿಣಾಮವನ್ನು ಹೊಂದಿಲ್ಲ. ಆನ್ಸರ್ ಈಸ್ ಡಿ ಈಸ್ ರೈಟ್ ಆನ್ಸರ್. Preamble to the constitutions of India is a part of the constitution but has no legal effect independently of the other part. ಭಾರತ ಸಂವಿಧಾನದ ಪೀಠಿಕೆಯು ಸಂವಿಧಾನದ ಒಂದು ಭಾಗ ಆದರೆ ಇತರ ಭಾಗಗಳಿಂದ ಸ್ವತಂತ್ರವಾಗಿ ಯಾವುದೇ ಕಾನೂನು ಪರಿಣಾಮವನ್ನು ಹೊಂದಿಲ್ಲ. ಓಕೆ, ದಿಸ್ ಇಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ, which one of the following objectives is not embedded in the preamble to the constitutions of India? ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಈ ಕೆಳಗಿನ ಯಾವ ಉದ್ದೇಶಗಳನ್ನು ಅಳವಡಿಸಲಾಗಿಲ್ಲ? ಲಿಬರ್ಟಿ ಆಫ್ ಥಾಟ್, ಚಿಂತನೆಯ ಸ್ವತಂತ್ರ; ಎಕನಾಮಿಕ್ ಲಿಬರ್ಟಿ, ಆರ್ಥಿಕತೆಯ ಸ್ವತಂತ್ರ; ಲಿಬರ್ಟಿ ಆಫ್ ಎಕ್ಸ್ಪ್ರೆಷನ್, ಅಭಿವ್ಯಕ್ತಿ ಸ್ವತಂತ್ರ; ಲಿಬರ್ಟಿ ಆಫ್ ಬಿಲೀಫ್, ನಂಬಿಕೆಯ ಸ್ವತಂತ್ರ. ಆನ್ಸರ್ ಈಸ್ ಬಿ ಈಸ್ ರೈಟ್ ಆನ್ಸರ್, ಎಕನಾಮಿಕ್ ಲಿಬರ್ಟಿ. ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಎಕನಾಮಿಕ್ ಸ್ವತಂತ್ರವನ್ನು ಅಳವಡಿಸಲಾಗಿಲ್ಲ. ಪ್ರಿಯಾಂಬಲ್ ಆಫ್ ದಿ ಎಂಬೆಡೆಡ್ ಇನ್ ದ ಪ್ರಿಯಾಂಬಲ್ ಟು ದಿ ಕಾನ್ಸ್ಟಿಟ್ಯೂಷನ್ಸ್ ಆಫ್ ಇಂಡಿಯಾದಲ್ಲಿ ಎಕನಾಮಿಕ್ ಲಿಬರ್ಟಿ ಇಲ್ಲ. ಇದು ಕೇಳಿದ್ದಾರೆ ಸುಮಾರು ಬಾರಿ ಪ್ರಶ್ನೆಯನ್ನು. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, the mind of makers of the constitutions of India is reflected in which of the following? UPSC 2017ನಲ್ಲಿ ಕೇಳಿರುವಂಥದ್ದು. ಭಾರತದ ಸಂವಿಧಾನದ ತಯಾರಕರ ಮನಸ್ಸು ಈ ಕೆಳಗಿನ ಯಾವುದರಲ್ಲಿ ಪ್ರತಿಫಲಿಸುತ್ತದೆ? 2017ರ ಪ್ರಶ್ನೆ. ದಿ ಪ್ರಿಯಾಂಬಲ್, ಪೀಠಿಕೆಯಲ್ಲಿ; ದ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು; ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು; ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳು. ಸಂವಿಧಾನದ ತಯಾರಿಕರ ಮನಸ್ಸನ್ನ, ದ ಮೈಂಡ್ ಆಫ್ ದ ಮೇಕರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಎಲ್ಲಿ ಕಾಣ್ತಾ ಇದೆ? ಸೊ ಆನ್ಸರ್ ಈಸ್ ಎ ಈಸ್ ರೈಟ್ ಆನ್ಸರ್. ಇನ್ ದ ಪೀಠಿಕೆ ಅಥವಾ ಪ್ರಿಯಾಂಬಲ್ ಅಲ್ಲಿ ಇವರ ಮನಸ್ಸನ್ನ, ಇವರ ತಯಾರಕರ ಮನಸ್ಸನ್ನ ಪ್ರತಿಫಲಿಸ್ತಾ ಇದೆ ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಇದು ಇಂಪಾರ್ಟೆನ್ಸ್ ಆಫ್ ಅಥವಾ ಕೆಲವೊಂದು ಸಂವಿಧಾನದ ರಚನಾಕಾರರು ಕೊಟ್ಟಿರುವಂತಹ ಒಪಿನಿಯನ್ ಅಲ್ಲಿರುವಂತಹ ಸ್ಟೇಟ್ಮೆಂಟ್ ಇದಾಗಿದೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ, ವಾಟ್ ವಾಸ್ ದ ಎಕ್ಸಾಕ್ಟ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಆಫ್ ಇಂಡಿಯಾ ಆನ್ 26th January 1950? 2021ನಲ್ಲಿ ಕೇಳಿರುವಂಥದ್ದು. ಜನವರಿ 26, 1950ರಂದು ಭಾರತದ ನಿಖರವಾದ ಸಾಂವಿಧಾನಿಕ ಸ್ಥಿತಿ ಏನು? 2021ರ ಪ್ರಶ್ನೆ.
ಎ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ. ಎ ಸಾವರಿನ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಎ ಸಾವರಿನ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಸಾರ್ವಭೌಮ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಎ ಸಾವರಿನ್ ಸೋಷಿಯಲಿಸ್ಟಿಕ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಹೇಳಿ ಇದನ್ನ ಕರೆಯಲಾಗಿತ್ತು. While in 1950 January 26. The answer is B is right answer. Sovereign Democratic Republic. B is right answer. ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಹೇಳಿ ಇದು ಇತ್ತು. ಯಾಕೆಂದರೆ 42nd ಅಮೆಂಡ್ಮೆಂಟ್ ಆ್ಯಕ್ಟ್ 1976 ಅಲ್ಲಿ ಇದನ್ನು ಅಮೆಂಡ್ಮೆಂಟ್ ಮಾಡಿ ಮತ್ತೆ ಸೋಷಲಿಸ್ಟಿಕ್ ಸೆಕ್ಯುಲರ್ ಆ್ಯಂಡ್ ಇಂಟಿಗ್ರಿಟಿ ಅನ್ನೋ ಪದಗಳನ್ನು ಸೇರ್ಪಡೆ ಮಾಡಲಾಯಿತು. ಆ ನಂತರ ಇದು ಜಾತ್ಯತೀತ ಅನ್ನೋ ಪದ, ಸಮಾಜವಾದಿ ಅನ್ನೋ ಪದಗಳನ್ನು ಸೇರ್ಪಡೆ ಮಾಡಲಾಯಿತು ಅನ್ನೋದು ನಮ್ಗೆ ಗೊತ್ತಿದೆ. ಹಾಗಾಗಿ 1950 January 26 ಎಕ್ಸಾಕ್ಟ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ಸು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿತ್ತು ಅಂತ ಹೇಳಿ ನೋಡಬಹುದು. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ, ಎಕನಾಮಿಕ್ ಜಸ್ಟಿಸ್ ದ ಆಬ್ಜೆಕ್ಟಿವ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಆಸ್ ಬೀನ್ ಒನ್ ಆಫ್ ದ ಇಂಡಿಯನ್ ಪ್ರೊವೈಡೆಡ್ ಇನ್ UPSC 2013 ಪ್ರಶ್ನೆ. ಆರ್ಥಿಕ ನ್ಯಾಯ ಸಂವಿಧಾನದ ಉದ್ದೇಶವು 2013 ಒದಗಿಸಲಾದ ಭಾರತೀಯರಲ್ಲಿ ಒಂದಾಗಿದೆ. ದ ಪ್ರಿಯಾಂಬಲ್ ಅಂಡ್ ದ ಫಂಡಮೆಂಟಲ್ ರೈಟ್ಸ್ ಪೀಠಿಕೆ ಮತ್ತು ಮೂಲಭೂತ ಹಕ್ಕುಗಳು. ದ ಪ್ರಿಯಾಂಬಲ್ ಅಂಡ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ರಾಜ್ಯ ನೀತಿಯ ಮುನ್ನುಡಿ ಮತ್ತು ನಿರ್ದೇಶಕ ತತ್ವಗಳು. ದ ಫಂಡಮೆಂಟಲ್ ರೈಟ್ಸ್ ಅಂಡ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು. ನನ್ ಆಫ್ ದ ಎಬೋ ಮೇಲಿನ ಯಾವುದೂ ಅಲ್ಲ. ದ ಆನ್ಸರ್ ಈಸ್ ಬಿ ಈಸ್ ರೈಟ್ ಆನ್ಸರ್. ಬಿ ಈಸ್ ರೈಟ್ ಆನ್ಸರ್. Economic justice of the objectives of the constitutions has been the preamble and the directive principles of state policy. ಆರ್ಥಿಕ ನ್ಯಾಯ ಸಂವಿಧಾನದ ಉದ್ದೇಶವನ್ನು ಯಾವುದರಲ್ಲಿ ಅಳವಡಿಸಲಾಗಿತ್ತು ಅಂದರೆ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಮತ್ತು ಮುನ್ನುಡಿ ಪ್ರಿಯಾಂಬಲ್ ಅಥವಾ ಪೀಠಿಕೆಯಲ್ಲಿ ಕೂಡ ಇದನ್ನು ಅಳವಡಿಸಲಾಗಿತ್ತು. ಹಾಗಾಗಿ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಮತ್ತು ಪೀಠಿಕೆಯಲ್ಲಿ ಆರ್ಥಿಕ ನ್ಯಾಯ ಎಕನಾಮಿಕ್ ಜಸ್ಟಿಸ್ ಅನ್ನು ಮೆನ್ಷನ್ ಮಾಡಲಾಗಿದೆ ಅಂತ ಹೇಳಿ ನಾವು ನೋಡಬಹುದಾಗಿದೆ. ಆನ್ಸರ್ ಈಸ್ ಬಿ ಈಸ್ ರೈಟ್ ಆನ್ಸರ್. ಇಷ್ಟು ಪ್ರಶ್ನೆಗಳನ್ನು ನಾವು ಪ್ರಿಯಾಂಬಲ್ ಅಥವಾ ಪೀಠಿಕೆಯಲ್ಲಿ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ದಯವಿಟ್ಟು ಬೆಂಬಲಿಸಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಕಾನ್ಸೆಪ್ಟೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.